ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ವ್ಲಾಗ್. ಈ ವ್ಲಾಗಲ್ಲಿ ಏನಿದೆ ಅಂದರೆ ನಮ್ಮ ತಾಯಿ ಮನೆ ಅಂದರೆ ಬನ್ನೂರಲ್ಲಿ ಪಕ್ಷದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾರ್ನಿಂಗೇ ಬಂದೆ, ಎದು ಮತ್ತು ನಾನು ಮಾರ್ನಿಂಗ್ ಬಸ್ಸಲ್ಲಿ ಬಂದೆ. ಅತ್ತೆಯವರು ಯಾರೂ ಬಂದಿಲ್ಲ, ಅವ್ರು ಇವಾಗ ಬರ್ತಾರೆ. ಆ್ಯಂಡ್ ಇಲ್ಲಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾರ್ನಿಂಗ್ ಬರೋದೆಲ್ಲ ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಬಸ್ಸಲ್ಲಿ ಮಾತ್ರ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಮುಂದೆ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ಈ ಹಬ್ಬ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಎಲ್ಲ ಸಲ ಮಾರ್ಲಮ್ಮಿ ಹಬ್ಬನೇ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಿದ್ದು, ಆದರೆ ಈ ಸಲ ಚಾಮುಂಡೇಶ್ವರಿ ಹಬ್ಬ ಇವಾಗ ರೀಸೆಂಟಾಗಿ ಆಯ್ತಲ್ಲ, ಅದಕ್ಕೆ ಮರಿ ಕೂದು ಮಾಡಿದ್ವಲ್ಲ, ಅದಕ್ಕೆ ಇದನ್ನ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಯಾರೂ ಅಷ್ಟು ನೆಂಟ್ರನ್ನು ಕರೆದಿಲ್ಲ. ಆ್ಯಂಡ್ ಎಲ್ಲರ ಮನೆಯಲ್ಲೂ ಇವಾಗ ಆಲ್ಮೋಸ್ಟ್ ಪಕ್ಷ ನಡೀತಾನೆ ಇರುತ್ತೆ. ನಮ್ಮ ಕಡೆ ಎಲ್ಲ ಅಮಾವಾಸ್ಯೆ ಆದ ನೆಕ್ಸ್ಟ್ ಸ್ಯಾಟರ್ಡೆಗೆ ಮಾಡ್ತೀವಿ. ನಿಮ್ಮ ಕಡೆ ಎಲ್ಲ ಯಾವಾಗ ಹಬ್ಬ ಮಾಡ್ತೀರಾ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಎಡೆ ಇಡೋದಕ್ಕೆ ರೆಡಿ ಮಾಡ್ಕೋಬೇಕು, ಎಲ್ಲ ಅಡುಗೆ ರೆಡಿ ಆಗಿದೆ. ಆ್ಯಂಡ್ ಅಷ್ಟೇ, ಮುಂದೆ ಏನಾಗುತ್ತೆ ಶೇರ್ ಮಾಡ್ಕೊಳ್ತೀನಿ. ಇದು ಮತ್ತು ನಾನು ಮಾರ್ನಿಂಗ್ ಬರಬೇಕಿದ್ರೆ ಬಸ್ಸಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ಅಲ್ಲೇ ಲಾಗ್ ಮಾಡೋಣ ಅಂದ್ಕೊಂಡೆ, ಆದರೆ ಮರ್ತೋಗಿತ್ತು. ಅದಕ್ಕೆ ಬರೀ ಬಸ್ಸಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ಹಬ್ಬಕ್ಕೆ ಮಟನ್ ಸಾಂಬಾರು ಮಾಡಿದ್ದೀವಿ. ನೆಕ್ಸ್ಟ್ ಇದು ಮಟನ್ನನ್ನು ಮೆಣಸು ಜೀರಿಗೆ ಹಾಕಿ ಬೇಯಿಸ್ಕೊಂಡಿರೋದು. ನಮ್ಮ ಮನೇಲಿ ಇದನ್ನ ಸುಟ್ಟಿರೋದು. ಇದನ್ನ ವರ್ಷನೂ ಮಾಡ್ತೀವಿ, ಕಂಪಲ್ಸರಿ ಮಾಡಲೇಬೇಕು. ನೆಕ್ಸ್ಟ್ ಇದು ಮೀನು ಸಾಂಬಾರು ಅಷ್ಟೇ ಕಂಪಲ್ಸರಿ ನಾವು ಎಡೆ ಇಡೋದಕ್ಕೆ ಮಾಡ್ತೀವಿ. ಆದಮೇಲೆ ಇದು ಬೋಟಿ ಗೊಜ್ಜು. ನೆಕ್ಸ್ಟ್ ಇದು ಎಗ್, ಇದು ಬಂದು ಚಿಕನ್. ಆ್ಯಂಡ್ ಗೀ ರೈಸ್ ಮಾಡಿದ್ದೀವಿ. ಆ್ಯಂಡ್ ಇದು ಗೀ ರೈಸ್. ಆ್ಯಂಡ್ ನೆಕ್ಸ್ಟು ವೈಟ್ ರೈಸ್ ಮಾಡಿದ್ದೀವಿ. ಇದು ದೇವ್ರ ಮನೆ. ಈ ಥರ ಅಮ್ಮ ಪೂಜೆ ಮಾಡಿದ್ದಾರೆ. ಎಡೆ ಇಡೋದೆಲ್ಲ ಶೇರ್ ಮಾಡ್ಕೊಳ್ತೀನಿ ನೋಡಿ. ಎದು ಮತ್ತು ಹೂವಿಷ್ಕಾಯಿ ಇಬ್ಬರು ಅಳ್ತಾಯಿದ್ರು, ಅದಕ್ಕೆ ಅವ್ರ ತಾತ ಅಜ್ಜಿ ಇಬ್ಬರೂ ಕರ್ಕೊಂಡು ಹೋಗಿದ್ದು ಬಂದಿದ್ದಾರೆ ರೌಂಡ್ಸು. ನಮ್ಮ ಡ್ಯಾಡಿ ನೋಡಿ ಹಾಯ್ ಮಾಡಪ್ಪ. ನಮ್ಮ ಮಮ್ಮಿ ಬಾಳೆ ಎಲೆ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಎಡೆ ಇಡಕ್ಕೆ ಸ್ಟಾರ್ಟ್ ಮಾಡಬೇಕು. ಎದು ನಮ್ಮ ಅಪ್ಪನ ಬಿಡ್ತಾ ಇಲ್ಲ. ಮಾಮಿಗೆ ಎಡೆ ಇಡೋಣ. ನಾವು ಎಡೆನ ಈ ರೂಮಲ್ಲಿ ಇಡ್ತೀವಿ. ಇದು ನಮ್ಮ ಅಜ್ಜಿ ಇದ್ದಿದ್ದ ರೂಮು, ಅವಾಗಿಂದ ಇಲ್ಲೇ ಇಡೋದು. ಇದೆಲ್ಲ ಮಡುಗು ಕಳ್ಸಕ್ಕೆ ಕಳಸ ಮಾಡ್ತೀನಿ. ಮಾಡ್ಬೇಕಾ? ಆ ನೀರು ತಗೋಬ, ಚೊಂಬಲ್ ನೀರದಲ್ಲ. ಇದೆಲ್ಲ ಲಿಟ್ಟಿದ್ದೀನಿ, ಮಿಕ್ಕಿದಿಲ್ಲ. ಎರಡೆರಡು ಕೊಡು ಸಾಕು. ಇಲ್ಲಿಗೆ ಅಡಿಕೆ ದೀಪ ಅಡ್ಕೆನ ಎರಡೆರಡ ಒಂದೊಂದ ಎರಡೆರಡು ಅದು ಚೂರು ಅಲ್ಕಿತ್ತು ಇಲ್ಲೇ ಇಡಿ. ಹ್ಞೂ ತಗೋಬ. ಯಾವ ಇವು ಒಂದೇ ಅಲ್ಲೇ ಸಾಕು ಅನಿಸ್ತದೆ. ಇವು ತಗೋಬ, ಒಂದೇ ಸಾಕು. ಒಂದು ಎಲಾಗ ಅರಿಶಿನ ಕುಂಕುಮ ತಗೋಬ. ಅರಿಶಿನ ಕುಂಕುಮ ಬಟ್ಲ ಇಲ್ಲ ಹಾಕಿ ಮಾಡ್ತೀನಿ. ಒಂದು ಎಲೆಗೆ ಹಾಕ ಬರ್ಬೇಕಾ? ಅರಿಶಿನ ಕುಂಕುಮ ಒಂಚೂರು ಅಕ್ಕಿ ಹಾಕೊಂಡು ಅಕ್ಸತಿ ಮಾಡ್ಕೊ ಒಂದು ಎಲಾಗ. ಅಲ್ಲ ಇದೆಲ್ಲ ಇಟ್ಟಿದ್ದೀವಿ. ನಾವು ಎಡೆ ಇಡೋದು ಸಂಜೆ ಈವ್ನಿಂಗ್ 6:30 ಆಗಿಡ್ತೀವಿ. ಆ್ಯಂಡ್ ಈ ರೀತಿಯೇ ಎಡೆ ಇಡೋದು. ವರ್ಷ ನಮ್ಮ ಮಮ್ಮಿ ಅಪ್ಪ ಎಡೆ ಇಡ್ತಾರೆ. ಫಸ್ಟು ನಮ್ಮ ದೊಡ್ಡಪ್ಪ ನಾವೆಲ್ಲ ಒಟ್ಟಿಗೆ ಇಡ್ತಿದ್ವಿ, ಇವಾಗ ನಾವೇ ಸಪ್ರೇಟ್ ಇಟ್ಕೊಳ್ತೀವಿ. ಆ್ಯಂಡ್ ದೇವಸಳ್ಳಿಲೂ ಹಬ್ಬ ಆಯಿತು. ಯಾವಾಗ ಅಂದರೆ ಅಮಾವಾಸ್ಯೆಗೆ ಮುಂಚೆನೇ ಮಾಡಿದ್ವಿ, ಆದರೆ ಅದು ವಿಡಿಯೋ ಏನೂ ತೊಗೊಳ್ಳಿಲ್ಲ. ಯಾಕಂದರೆ ಎದುಗೆ ಹುಷಾರಿರಲಿಲ್ಲ ಅಲ್ವಾ, ಅವನು ಫುಲ್ಲು ಕ್ರ್ಯಾಂಕಿಯಾಗಿದ್ದ.
ಅದಕ್ಕೆ ನಾನು ಅದೇನು ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲೂ ಗ್ರ್ಯಾಂಡಾಗಿ ಮಾಡ್ತೀವಿ, ನಾವು ವರ್ಷಕ್ಕೆ ಒಂದೇ ಸಲ ಮಾಡೋದು, ಗ್ರ್ಯಾಂಡಾಗೇ ಮಾಡ್ತೀವಿ. ಅಲ್ಲಿ ಎಲ್ಲ ನೆಂಟರು ಕರೆದಿದ್ವಿ, ಆದರೆ ಅದೇನು ವೀಡಿಯೋಸ್ ತಗೊಳ್ಳಿಲ್ಲ ನಾನು. ಇವಾಗ ಫ್ರೀ ಆಗಿದ್ನಲ್ಲ, ಅದಕ್ಕೆ ಇದು ಲಾಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಾವು ಎಡೆಗೆ ದೇಶಹಳ್ಳಿ ತಿಂಡಿ ಎಲ್ಲ ಮನೇಲೇ ಮಾಡಿ ಎಡೆ ಇಡ್ತೀವಿ. ಬನ್ನೂರಲ್ಲಿ ಆ ಥರ ಏನಿಲ್ಲ, ಎಲ್ಲ ಬೇಕ್ರಿಲಿ ತಂದಿಡೋದು. ಇವ್ರ ಮನೇಲಿ ಆವಾಗಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ಮಮ್ಮಿಯವರು ಹಾಗೇ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಅಜ್ಜಿ ಮತ್ತು ತಾತಂಗೆ ಎಡೆ ಇಡ್ತಾ ಇರೋದು. ನಮ್ಮ ಅಜ್ಜಿ ಇವಾಗಿದ್ದಿದ್ರೆ ತುಂಬ ಖುಷಿ ಪಡ್ತಾಯಿದ್ರು ಅನಿಸುತ್ತೆ, ಎಲ್ಲರಿಗೂ ಮೊಮ್ಮಕ್ಕಳಾಗಿದೆ, ಮದುವೆ ಆಗಿದೆ ಅಂತ. ಆದರೆ ಅವರು ಇವಾಗಿಲ್ಲ, ಅದೇ ಬೇಜಾರು. ಆ್ಯಂಡ್ ಎಡೆಗೆ ನಾರ್ಮಲ್ ತಿಂಡಿಗಳು ಆದಮೇಲೆ ಅವ್ರು ಏನೇನು, ನಾವು ಹಳೆ ಬಟ್ಟೆ ಇಡಲ್ಲ, ಹೊಸ ಬಟ್ಟೆನೇ ಇಟ್ಟು ಎಡೆ ಇಡ್ತೀವಿ. ಆ್ಯಂಡ್ ಅಡುಗೆ ಮಾಡಿದ್ವಲ್ಲ ಅದೆಲ್ಲ ಇಟ್ಬಿಟ್ಟು ನಾರ್ಮಲ್ ಪೂಜೆ ಮಾಡಿ ಆದಮೇಲೆ ಹೊರಗಡೆ ಹೋಗೋದು. ಎಲ್ಲರೂ ಆಲ್ಮೋಸ್ಟು ಏನಂದರೆ ಮಾಲೆ ಅಮಾವಾಸ್ಯೆಗೂ ಮುಂಚೆನೇ ಹಬ್ಬ ಮಾಡಿಬಿಡ್ತಾರೆ. ಆದರೆ ಬನ್ನೂರಲ್ಲಿ ಆ ಥರ ಮಾಡ್ಕೊಂಡಿದ್ದಾರೆ, ಯಾವಾಗ ಅಮಾವಾಸ್ಯೆ ಆಗುತ್ತೆ ಅದ್ರ ನೆಕ್ಸ್ಟ್ ಸ್ಯಾಟರ್ಡೇನೇ ಹಬ್ಬ ಮಾಡೋದು. ಶನಿವಾರ ಯೂಶ್ವಲಿ ಯಾರೂ ತಿನ್ನಲ್ಲ, ಆದರೆ ಪಕ್ಷ ಮಾಡಿದ್ಮೇಲೆ ಮನೇಲಿ ಎಲ್ಲ ನಾನ್ ವೆಜ್ ತಿನ್ನಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮನೇಲೂ ಶನಿವಾರ ಆದ್ರೂ ಅವತ್ತು ನಾನ್ ವೆಜ್ ತಿಂತಾರೆ ಎಲ್ಲರೂ. ಆ್ಯಂಡ್ ಇಲ್ಲಿ ಮುದ್ದೆ ಎಲ್ಲ ಮಾಡಲ್ಲ, ಆವಾಗಿಂದ ಅಷ್ಟೇ ಗೀ ರೈಸ್, ವೈಟ್ ರೈಸ್. ಅದೇ ಥರ ನಮ್ಮ ಮಮ್ಮಿ ಮೊದಲು ಏನು ಮಾಡ್ತಾಯಿದ್ರು ಅದೇ ಥರ ಮಾಡಿ ಎಡೆ ಇಟ್ಟಿದ್ವಿ. ಆ್ಯಂಡ್ ಪೂಜೆ ಎಲ್ಲ ಆರಾಮಾಗಾಯಿತು. ಇದು ಮತ್ತು ಹೂವಿಷ್ಕ ಇಬ್ಬರು ಅಲ್ಲಿರೋ ತಿಂಡಿನ ನನಗೆ ಕೊಡಿ ಅಂತ ಹೇಳ್ತಾಯಿದ್ರು. ಆದ್ರೂ ಹೇಗೋ ಅವ್ರ ಕಣ್ಣು ತಪ್ಪಿಸಿ ಆಚೆ ಕರ್ಕೊಂಡೋಗಿ ಏನೇನೋ ಮಾಡಿ ಕನ್ವಿನ್ಸ್ ಮಾಡಿದ್ದೀವಿ. ಅವರಂತೂ ನನಗೆ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳ್ತಾನೆ ಇದ್ದರು. ಆ್ಯಂಡ್ ನಮ್ಮ ಅಜ್ಜಿಗೆ ಚಪಾತಿ ಇಷ್ಟ, ಅದಕ್ಕೆ ನಮ್ಮ ಮಮ್ಮಿ ಈ ಸಲ ಚಪಾತಿನೂ ಮಾಡಿದರು. ನಮ್ಮ ಅಜ್ಜಿ ಜಾಸ್ತಿ ಚಪಾತಿ, ರೊಟ್ಟಿ ಆ ಥರನೇ ತಿಂತಾಯಿದ್ದಿದ್ದು. ಅದಕ್ಕೆ ನಮ್ಮ ಮಮ್ಮಿ ಈ ಸಲ ಚಪಾತಿ ಮಾಡಿದರು. ಎದು ಮತ್ತು ಹೂವಿಷ್ಕಂಗೆ ಒಂದು ಹಣ್ಣು ಕೊಟ್ಟಿದ್ವಿ, ಅದಾರು ತಿನ್ಕೊಂಡು ಸುಮ್ಮನೆ ಇರಿ ಅಂತ. ಆದ್ರೂ ಮತ್ತೆ ಬರೋದು, ಅಲ್ಲಿ ಹಿಂಸೆ ಕೊಡೋದು, ಎಡೆ ಇಡೋಕ್ಕೆ ಬಿಡ್ತಾ ಇರಲಿಲ್ಲ ಹೇಳ್ಬೇಕಂದ್ರೆ. ಅದಕ್ಕೆ ನಾನು ಮತ್ತು ಐಶು ಎಡೆ ಎಲ್ಲ ಇಟ್ಟಾದ್ಮೇಲೆ ಆಚೆ ಕರ್ಕೊಂಡು ಹೋಗ್ಬಿಟ್ವಿ. ನೀವು ಪೂಜೆ ಮಾಡ್ಕೊಂಡು ಬನ್ನಿ, ಲಾಸ್ಟಲ್ಲಿ ನಾನು ಬಂದು ಕೈ ಮುಗಿತೀವಿ ಅಂತ ಆಚೆ ಹೊರಟ್ಬಿಟ್ವಿ. ಇಷ್ಟೇ. ಆ್ಯಂಡ್ ಇದು ಮಟನನ್ನು ಯಾವಾಗ್ಲೂ ಇಲ್ಲಿ ಸುಟ್ಟಿಡೋದು ಪದ್ಧತಿ. ಆ್ಯಂಡ್ ಅದು ತುಂಬ ಚೆನ್ನಾಗಿರುತ್ತೆ. ಏನೇನು ಹಾಕಿ ಸುಡಬೇಕಂದ್ರೆ ಮೆಣಸು ಮತ್ತು ಉಪ್ಪು ಹಾಕಿ ಸುಡ್ತಾರೆ. ಆವಾಗಲೇ ನಾನು ಮೆಣಸು ಜೀರಿಗೆ ಅಂತ ಮಿಸ್ಸಾಗಿ ಹೇಳ್ಬಿಟ್ಟಿದ್ದೆ, ಸಾರಿ. ಅದು ಮಟನ್ಗೆ ಮೆಣಸು ಮತ್ತು ಉಪ್ಪನ್ನ ಎಲ್ಲ ಹಚ್ಚಿ ನೀಟಾಗಿ ಕಡ್ಡಿ ಬರುತ್ತಲ್ಲ, ಆ ಕಡ್ಡಿಗೆ ಚುಚ್ಚಿ ಸ್ಟವಲ್ಲಿ ಸುಡೋದು. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್, ಬೋಟಿಗೊಜ್ಜು ನಾರ್ಮಲ್ ಇಷ್ಟೇ ಮಾಡಿದ್ದು. ನಮ್ಮ ಕಡೆ ಇಷ್ಟೇ ಮಾಡೋದು. ಇಷ್ಟೇ ಮಾಡಿ ಪೂಜೆ ಮಾಡಿಬಿಟ್ಟು ಹೊರಗಡೆ ಹೋಗೋದು. ಒಂದು 10 ನಿಮಿಷ ಆದಮೇಲೆ ಒಳಗಡೆ ಬಂದು ಮತ್ತೆ ಪೂಜೆ ಮಾಡಿ ಎಲ್ಲರೂ ಊಟ ಮಾಡೋದು. ಚಿಕ್ಕ ವಯಸ್ಸಿರಬೇಕಾದ್ರೆ ಏನು ಮಾಡ್ತಿದ್ವಿ ಅಂದರೆ, ಅವಾಗ ಈ ಥರ ತಿಂಡಿ ಎಲ್ಲ ಇಡ್ತಾಯಿದ್ರಲ್ವ, ಆವಾಗ ಫಸ್ಟೇ ನಾವೆಲ್ಲ ಮಕ್ಕಳುಗಳೆಲ್ಲ ಕವರೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಿದ್ವಿ. ಯಾವ್ಯಾವ ತಿಂಡಿ ಬೇಕಂತ ಫಸ್ಟೇ ನೆನ್ಪಿಟ್ಕೊಬಿಡ್ತಿದ್ವಿ. ಬಂದ ತಕ್ಷಣ ಯಾರು ಫಸ್ಟ್ ಅಂತ ಎಲ್ಲರೂ ತಿಂಡಿ ಎತ್ಕೊಂಡು ತಿನ್ನೋಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಆದರೆ ಇವಾಗ ಆ ಥರ ಎಲ್ಲ ಏನಿಲ್ಲ, ಏನು ತಿಂಡಿ ಇದ್ರೂ ತಿನ್ನೋಕ್ಕೆ ಮನಸ್ಸಾಗಲ್ಲ. ಚಿಕ್ಕ ವಯಸ್ಸಿದ್ದಾಗಲೇ ಎಷ್ಟು ಚೆನ್ನಾಗಿತ್ತು, ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಆವಾಗ ಹಬ್ಬದ ಫೀಲೇ ಬೇರೆ, ಇವಾಗ ಮಾಡೋ ಹಬ್ಬ ಫೀಲೇ ಬೇರೆ. ಯಾರು ಜನಗಳೇ ಬರಲ್ಲ ಇವಾಗ, ಎಲ್ಲ ಬ್ಯುಸಿ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಆವಾಗಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತಾಯಿದ್ವಿ. ಎಷ್ಟು ಚೆನ್ನಾಗಿರೋದಲ್ವ. ನನಗಂತೂ ಆ ಥರ ಮಾಡೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಆದರೆ ಮಕ್ಕಳಾದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕಂದರೆ ಮಕ್ಕಳು ತುಂಬ ಕ್ರ್ಯಾಂಕಿಯಾಗಿರ್ತಾರೆ, ಅವ್ರನ್ನ ನೋಡ್ಕೊಳ್ಳೋದೇ ಆಗುತ್ತೆ. ಅದಕ್ಕೆ ಇವಾಗ ಹೇಗೆ ಸಿಚುವೇಶನ್ ಇರುತ್ತೆ ಹಾಗಾಗಿ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ನೆಕ್ಸ್ಟ್ ನಾನು ಪೂಜೆ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನೇನೋ ದಸರಾ ಎಲ್ಲ ಬರ್ತಾಯಿದೆ. ನಾನು ವರ್ಷ ಮೈಸೂರಿಗೆ ಹೋಗ್ತಾನೆ ಇರ್ತೀನಿ. ಈ ವರ್ಷ ಹೋಗೋಕ್ಕೆ ಟೈಮೇ ಆಗಿಲ್ಲ. ನೋಡೋಣ, ಹಬ್ಬ ಆದ ನಾಳೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಆದರೆ ಅಲ್ಲಿಗೂ ಹೋಗಬೇಕು. ಆ್ಯಂಡ್ ನನಗೆ ಆನೆ ನೋಡೋದಂದರೆ ತುಂಬ ಇಷ್ಟ. ಅವತ್ತೊಂದಿನ ಹೋಗಿದೆ, ನೋಡೋಕ್ಕೆ ಆಗಲಿಲ್ಲ. ಈ ನಾಳೆ ಆದರೂ ಸಿಕ್ಕಿದ್ರೆ ಸಾಕು ಅಂತ ಪ್ರೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ನಮ್ಮ ಅಜ್ಜಿ ತಾತನ ಫೋಟೋ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಬಾಯ್.